ಎಲ್ರಿಗೂ ನಮಸ್ಕಾರ. ಮೊನ್ನೆ ಆದಂಥ ಅನಿರೀಕ್ಷಿತ ಘಟನೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಹದಿನೆಂಟು ವರ್ಷಗಳ ನಂತರ ಏನು ಪಂದ್ಯಾವಳಿಯಲ್ಲಿ RCBನಲ್ಲಿ ಗೆದ್ದರು ಅಂಥೇಳಿ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೇವೆ. ಸ್ನೇಹಿತರೆ, ಇದು ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ. ಆದರೆ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಈ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯ ಕೆಸರಾಟ ಸರಿಯಲ್ಲ ಅಂಥೇಳಿ ನಿನ್ನೆ ನಾವ್ಯಾರೂ ಚರ್ಚೆ ಮಾಡಿರಲಿಲ್ಲ. ಆದರೆ ನಿನ್ನೆ ಆದಂಥ ಬೆಳವಣಿಗೆ ಏನು ವಿಜಯೋತ್ಸವ ಆಗಿದೆ, ರಾತ್ರಿ 4 ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರವ್ರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ನೋಡದೇ ಇರ್ತಕ್ಕಂಥ ಒಬ್ಬರು 35-36 ವರ್ಷದವ್ರು ಬಿಟ್ಟರೆ ಇನ್ಯಾರೂ 25 ವರ್ಷ ದಾಟಿಲ್ಲ. ಅಮೂಲ್ಯವಾದಂಥ ಜೀವನವನ್ನು ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಏನಾಗಬೇಕು, ಏನೇ ಮಾಡಿದ್ರೂ ಕೂಡ ಹಾನಿಯನ್ನು ತುಂಬಿಕೊಡ್ಲಿಕ್ಕಾಗಲ್ಲ. ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು, ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು. ಎರಡನೇದು, ನೀವು ನಿನ್ನೆ 5 ಜನ ಪೊಲೀಸ್ನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದೀರಲ್ಲ, ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ, ಇದು ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತಾ? ನೀವು, ನಾನು ಆಗಲೇ ಹೇಳಿದೆ, ಯಾರೂ ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ, ನೆಗ್ಲಿಜಿಯನ್ಸಿಂದ ಆಗಿದೆ. ತಾವು ನಿನ್ನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯದ ಜನತೆಯನ್ನು ಕಣ್ಣೊರೆಸ್ಲಿಕ್ಕೋಸ್ಕರ ನೀವು ರಾತ್ರಿ 4 ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದರೆ, ಮೊದಲು ನಿಮ್ಮ ಇಂಟೆಲಿಜೆನ್ಸ್ IG ಏನು ಮಾಡ್ತಿದ್ರು? ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಅವ್ರು ನಿಮಗೆ ರಿಪೋರ್ಟ್ ಕೊಡಲಿಲ್ವಾ? ಆಯಿತು,
ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನು ಮಾಡ್ತಿದ್ರು? ಬೇಡ, ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟ ಮೇಲೂ ನೀವು 2 ಕಡೆ ಕಾರ್ಯಕ್ರಮ ಅನುವು ಮಾಡಿಕೊಡೋಕ್ಕೆ ಅವಕಾಶ ಕೊಟ್ರಲ್ಲ. ನಿಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ರು? ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ? ತಾವು ಇವತ್ತು RCB, DNA, KSCA ಅವರ ಬಂಧನಕ್ಕೆ ಆದೇಶ ಮಾಡಿದ್ದೀರಲ್ಲ. ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥವ್ರು ಬರೀ ಗೆದ್ದಂಥ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರಲ್ಲ, ಇದಕ್ಕೆ ಪೂರ್ವಭಾವಿ ಸಭೆ ಆಯಿತಾ? ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಸಚಿವರು, ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರ? ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ದುರ್ದೈವ, ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಏನು ಕೆಲಸ? ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ. ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂಟೆಲಿಜೆನ್ಸ್ ಹೆಡ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು. DPR ಹೆಡ್ ಯಾರು? ಚೀಫ್ ಸೆಕ್ರೆಟರಿ. ಮತ್ತು ಅದಕ್ಕೂ CMA. ನಿಮ್ಮಲ್ಲಿ ಲೋಪ ಇಟ್ಕೊಂಡು ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ? ಗೊತ್ತಿರಲಿಲ್ವಾ ನಿಮಗೆ 2,000 ಜನ ಸೇರ್ತಾರೆ ಅಂಥೇಳಿ? ಅವರನ್ನು ವಿಧಾನಸೌಧ ಮುಂದೆ ಕರೆದೇ ಇದ್ದರೆ ಅವ್ರ್ಯಾಕೆ ಸನ್ಮಾನ ಇಟ್ಕೋತಿದ್ರು? ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು. ಹಾಗಂತ ಆಗಿರೋ ಘಟನೆಗೆ ಎಲ್ಲರೂ ಕಾರಣರಾಗಿದ್ದೀವಿ. ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡ್ತೀವಿ? ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ. ಸ್ಟೇಡಿಯಮ್ಮಲ್ಲಾಗಿ, ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ, ಹೊರ ದೇಶದಲ್ಲಿದೆಯಾ? ನಿಮ್ಮ ಸಚಿವರು ಹೋಗಿಲ್ವಾ?
ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ದರೆ, ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು. ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು. ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ. ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರಾಗಿ ಕೆಲಸ ಮಾಡಿದವರು. ಅವ್ರು ಇನ್ನೊಬ್ಬರು DCP ಶೇಖರ್. ನಾವು ಅವರೆಲ್ಲರೂ ನೋಡಿದ್ದೀವಿ ಹತ್ತಿರದಿಂದ. ಅವ್ರೇನು ಪಾಪ ಮಾಡವ್ರೆ? ನಿಮಗೆ 4 ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ? ಹಾಗಿದ್ದರೆ ನೀವು ಕ್ರಮನೇ ತಗೊಳ್ಳೋದಾದರೆ ನಿಮ್ಮ ಇಂಟೆಲಿಜೆನ್ಸ್ IG ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫಿಟೆಡ್ MLA ಅವರು ಅಂತ ಬಿಟ್ಟಿದ್ದೀರಾ? ಹಾಂ, ಅವರು ರಿಪೋರ್ಟ್ ಕೊಡದೇ ಇದ್ದರೆ ಅವ್ರ ತಪ್ಪು, ಅವ್ರ ಮೇಲೆ ತಗೊಳ್ಳಿ. ಅವ್ರು ರಿಪೋರ್ಟ್ ಕೊಟ್ಟುವೆ ಕಾರ್ಯಕ್ರಮ ಮಾಡಿದರೆ ನಿಮ್ಮ ಚೀಫ್ ಸೆಕ್ರೆಟ್ರಿ ಮತ್ತು ನಿಮ್ಮ ಗೃಹ ಇಲಾಖೆ ಸೆಕ್ರೆಟ್ರಿ ಮತ್ತು ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ. ಯಾಕೆ 11 ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀವಿ. ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ, ಆದೇಶನ ರದ್ದು ಮಾಡಿ. ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ. ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ, ಯಾಕೆ ನಿಮ್ಮ ಕೈಲಿ ಆಗಲ್ಲ. ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಎಷ್ಟು ಜನ ಕೆಲವು IAS ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದವನು. ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನು, ನಿಮ್ಮ ಚೀಫ್ ಸೆಕ್ರೆಟ್ರಿನ ಪಾರ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನೀವು ಕಾರಣ ಅಂತ ಹೇಳ್ತಾ ಇಲ್ಲ, ಆದರೆ ಮುಂಜಾಗ್ರತೆ ಬೇಕಿತ್ತು. ಬಾಂಬೆಲಿ 5 ಲಕ್ಷ ಜನ ಮಾಡಿದ್ರು, ಹೀಗೆ ಆಯಿತಾ? 60 70 ಕೋಟಿ ಕಾರ್ಯಕ್ರಮ ಆಯಿತು, ಹೀಗೆ ಆಯಿತಾ? ಎಲ್ರಿಗೂ ಅರ್ಥ ಆಗಬೇಕಿತ್ತು. ಜನ ಖುಷಿಲಿದ್ದಾರೆ, ಒಂದು ವಾರ ಬಿಡೋಣ, ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ, ಸಭೆಗಳು ಮಾಡೋಣ, ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ. ಅದರಿಂದ ಇದರಲ್ಲಿ ಭಾಳಷ್ಟು ಜನರ ಪಾತ್ರ ಇದೆ. ಅಂದರೆ ನಿರ್ಲಕ್ಷ್ಯ ಇದೆ, ಬೇಜವಾಬ್ದಾರಿತನ ಇದೆ. ಆದರೆ ಯಾರೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಸಂದರ್ಭ ಆಗಿದೆ, ಆಗಬಾರ್ದಿತ್ತು. ಅದಕ್ಕೆ ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡ್ತೀರ? ನಾವು ಇವ್ರು 3 ಜನ ಆಯಿತು ಬಂಧಿಸಿ ಅಂತ ಹೇಳಿದಿರಿ, FIR ಮಾಡಿದ್ದೀರಿ ಅಂತ ಹೇಳಿದಿರಿ. ನೀವು ಕಾರ್ಯಕ್ರಮ ಮಾಡಿದ್ರಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಹಾಗೆ ಹೇಳಿಲ್ವಾ ನಿಮ್ಮ DPR ಹೆಡ್ಡು? ಬೇಡ ಸರ್, ಕಷ್ಟ ಆಗುತ್ತೆ ನಿಯಂತ್ರಣ ಮಾಡೋದು. ಅಥವಾ ಅವ್ರ ಮಾತು ನೀರು ಮಾಡಿದ್ರ? ಆಮೇಲೆ ನೀವು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋರು ಮೊನ್ನೆ FIR ಮಾಡಿದ್ರಲ್ಲ, ಅದರಲ್ಲಿ UDR ಯಾಕೆ ಮಾಡಿದ್ರಿ? ಕೇಸ್ ರಿಜಿಸ್ಟ್ರು ಮಾಡಬೇಕಿತ್ತು, 306 ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ? ಅದರಿಂದ
ನಿಮ್ಮಲ್ಲಿ ಈಗಲೂ ಮನವಿ ಮಾಡೋದು, ಒಂದು ಇಲಾಖೆನ ಜವಾಬ್ದಾರಿ ಮಾಡಬೇಡಿ. ಇದರಲ್ಲಿ ಕಾರ್ಯಾಂಗ, ಶಾಸಕಾಂಗ, ಕಾನ್ಸ್ಟಿಟ್ಯೂಷನಲ್ ಹೆಡ್, ಗವರ್ನರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ರಿಪೋರ್ಟ್ ತಗೋಬೇಕಿತ್ತು. ಆದ್ದರಿಂದ ನೀವು ತನಿಖೆನೇ ಮಾಡಬೇಕು ಅಂದರೆ ಪಾರದರ್ಶಕವಾಗಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವ ಸಂಸ್ಥೆನೂ ಆಗಲ್ಲ. ಇದರಲ್ಲಿ ಸಚಿವರುಗಳ ಪಾಲಿದೆ, ಮುಖ್ಯಮಂತ್ರಿಯವ್ರ ಪಾಲಿದೆ, ಚೀಫ್ ಸೆಕ್ರೆಟರಿಯವ್ರ ಪಾಲಿದೆ, ಗವರ್ನರ್ ಪಾಲಿದೆ. ಅಂದರೆ ಯಾರೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ. ಬೇಜವಾಬ್ದಾರಿತನದಿಂದ ಸಾವಿರಾರು ಜನ ಸೇರ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಗೊತ್ತಿರಲಿಲ್ಲ. ಆದರೆ ಒಂದು ಇಲಾಖೆನ, ಅದು ಕೆಲವು ಆಫೀಸರ್ಸ್ನ ನೀವು ಹೇಳಿದಾರೆ ಇವತ್ತು ಯಾರೋ ನೆನ್ನೆ ನಿಮ್ಮ ಮಂತ್ರಿಗಳೇ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಅಂತ. ಹಂಗಾರೆ ಇಂಟೆಲಿಜೆನ್ಸ್ ಐ ಜಿ ಏನು ಮಾಡ್ತಿದ್ರು? ಇಷ್ಟು ಹೇಳಿ ನಮಗೂ ಸೀನಿಯರ್ ಆಫೀಸರ್ಸು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾಳೆ ನ್ಯಾಯಾಲಯಕ್ಕೂ ಹೋಯ್ತೀವಿ ನಾವು. ನಾನಾಗಲೇ ಲಾಯರ್ ಸಂಪರ್ಕ ಮಾಡಿದ್ದೀನಿ. ಆದರೆ ಆಗಿರ್ತಕ್ಕಂಥ ಘಟನೆ ಇದೆಯಲ್ಲ, ಕುಟುಂಬ ಅವ್ರ ಕಡೆ ಗಮನಿಸಿ, ಅವ್ರ ಕಡೆ ಗಮನಿಸಿ. ಆಮೇಲೆ ಕ್ರಿಕೆಟ್ಗೂ ನಾವು ನೋಡ್ತೀವಿ, ನಾನಿಲ್ಲ ಅಂತ ಹೇಳಲ್ಲ, ನೋಡ್ತೀವಿ. ಎಷ್ಟು ಕಡೆ IPL ಎಷ್ಟು ಮನೆ ಮಠಗಳು ಹಾಳಾಯ್ತಾ ಇದ್ದಾವೆ ಗೊತ್ತಾ? ಎಷ್ಟು ಜನ ಜೂಜು ಆಡಿ ಇನ್ನು ಯುವಕರು ಊರು ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ? ಅದ್ರ ಕಡೆ ಕ್ರಮ ತಗೊಳ್ಳಿ. ಬೇರೆಯವ್ರ ಮೇಲೆ ಕೆಸರು ಹಾಕುವಂಥ ಕೆಲಸನ ಮಾಡಿ. ನಾನು ಬೇರೆಯವ್ರ ಥರ ಯಾರನ್ನೂ ದೂರಲ್ಲ. ಅನಿರೀಕ್ಷಿತ ಘಟನೆ ಆಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಯಾವುದೋ ತನಿಖೆ, ಯಾರು ಜಗದೀಶ್ ಅವರು, ಅವ್ರ ಮೇಲೆ ತನಿಖೆ ಮಾಡ್ತೀರಿ, ಅವ್ರನ್ನ ನೇತೃತ್ವ ಮಾಡ್ತೀರಿ. ಮತ್ತು ನೆನ್ನೆ ಆಲೇ ಒಂದು ಆದೇಶ ಮಾಡ್ತೀರಿ, ಇನ್ನೊಬ್ಬರು ನ್ಯಾಯಾಧೀಶರು ನೇತೃತ್ವದಲ್ಲಿ ಅಂತ. ಯಾಕೆ ನಿಮ್ಮಲ್ಲಿ ಗೊಂದಲ? ನೋಡಿ ಸರ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಏನು ತನಿಖೆ ಮಾಡ್ತೀರಿ? ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಲ್ರಿಗೂ ಗೊತ್ತದೆ. ನಾವೇನು ಹೇಳಲ್ಲ, ನೀವೇನು ಉದ್ದೇಶಪೂರ್ವಕ ಮಾಡಿದ್ರಿ ಅಂತ. ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಿತ್ತು. ಆದರೆ ನೀವು ತನಿಖೆನೇ ಮಾಡಬೇಕು ಯಾರ್ಯಾರ್ದು ಲೋಪ ಅಂದರೆ ಇಂಟೆಲಿಜೆನ್ಸ್ ಲೋಪ, ಇಂಟೆಲಿಜೆನ್ಸ್ ಹೆಡ್ CM, DPR ಲೋಪ, DPRದು ಚೀಫ್ ಸೆಕ್ರೆಟರಿ ಅದರ ಹೆಡ್ಡು, ಅದಕ್ಕೂ CM ಇದೆ. ಇದರಲ್ಲಿ ಸುಮ್ಮನೆ ಜನಕ್ಕೆ ಅದ್ರ ಬದಲು ಈ 10 ಲಕ್ಷ ಕೊಟ್ಟಿದ್ದೀರಲ್ಲ, ನೀವು ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಅದಕ್ಕೆ ಸರಿಸಮ ಅಲ್ಲ. ಅದನ್ನು ನಾವು ಸರಿ ತೂಗ್ಸೋಕ್ಕಾಗಲ್ಲ. ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿ, ಅವರೇ ಆಧಾರ ಸ್ತಂಭ ಆದರೆ ಅವ್ರಿಗೆ ಕೆಲಸ ಕೊಡಬೇಕಾ, ಅವ್ರ ಕುಟುಂಬ ಜೀವನನ ನಿರ್ವಹಣೆ ಮಾಡಿಸ್ಬೇಕಾ, ಸರ್ಕಾರಿ ನೌಕರಿ ಕೊಡಬೇಕಾ, ಅಥವಾ ಇನ್ನೊಂದಷ್ಟು ಪರಿಹಾರ ಜಾಸ್ತಿ ಕೊಡಬೇಕಾ? ಈ ಕಡೆ ಗಮನ ಹರಿಸಿ. ಮುಂದಿನ ಕಾರ್ಯಕ್ರಮಗಳೆಲ್ಲರೂ ಸಭೆ ಮಾಡಿ
ಸಮಾರಂಭ ಮಾಡಿ ಇದು ಸರ್ಕಾರಿ ಹಣನ ಖರ್ಚು ಮಾಡಿ ಆಡಳಿತ ಯಂತ್ರನ ದುರುಪಯೋಗ ಮಾಡಿಕೊಂಡು ಸಭೆಗಳು ಮಾಡ್ತೀವಲ್ಲ ಆ ಥರನ ಇವು ಅಭಿಮಾನಿಗಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇದೊಂದು ಅನಿರೀಕ್ಷಿತ ಘಟನೆ, ಎಲ್ರಿಗೂ ಗೊತ್ತು, ಬೇಜವಾಬ್ದಾರಿ, ಮುಂಜಾಗ್ರತಾ ಕ್ರಮ ಆಗಿಲ್ಲ. ಅದು ಬಿಟ್ಬಿಟ್ಟು ಯಾರನ್ನೋ ಓಲೈಸೋಕ್ಕೆ ಯಾರ ಮೇಲೂ ಕ್ರಮ ತಗೊಳ್ಳೋದಾದರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ರಾಜ್ಯ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಆಗಬಾರ್ದು. ರಾಜ್ಯ ಸರ್ಕಾರದ ಹೊರತುಪಡಿಸಿ ಬೇರೆ ಸೆಂಟ್ರಲಿಂದ ನ್ಯಾಯಾಧೀಶರು ನೇಮಕ ಮಾಡ್ತಾರೋ, CBI ಮಾಡ್ತಾರೋ, ಅಥವಾ ಬೇರೆ ಸಂಸ್ಥೆಯಿಂದ ಮಾಡ್ತಾರೋ. ನಾನು ಇಂಥದ್ದನ್ನೇ ಮಾಡಿ ಅಂತ ಹೇಳಲ್ಲ. ಆದರೆ ರಾಜ್ಯದವರೇ ಮಾಡಿದ್ರೆ ಆಯಿತು, ತನಿಖೆ ಮಾಡಿ ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಒಂದು ಚುನಾವಣೆಗಳಾದರೆ 144 ತತ್ತಿರಿ. ಇಂಥ ಸಂದರ್ಭಗಳಲ್ಲಿ ಒಂದು 4-5 ದಿವಸ ಬಿಟ್ಟು ಕಾರ್ಯಕ್ರಮ ಮಾಡಿ, ಒಂದು ಪೂರ್ವಭಾವಿ ಸಭೆ ಮಾಡಿ, ಪೊಲೀಸ್ನವ್ರಿಗೆ ಉಸಿರಾಡೋಕ್ಕೆ ಟೈಮ್ ಕೊಟ್ಟು ಮಾಡಿದ್ದಿದ್ರೆ ಈ ಘಟನೆ ಆಗ್ತಿರಲಿಲ್ಲ. ಈಗ ನೋಡಿ, ದೇವೇಗೌಡರು ಕಣ್ಣೀರು ಹಾಕಿದ್ರೆ, ಕುಮಾರಣ್ಣವ್ರು ಕಣ್ಣೀರು ಹಾಕಿದ್ರೆ ಅದು ಮೊಸಳೆ ಕಣ್ಣೀರು. ಆಮೇಲೆ ಅಳ್ತಾರೆ, ಅವ್ರಿಗೆ ಹೆಂಗರಳಲ್ಲ. ನಮ್ಮ ಈಗ ನೀವು ಹೇಳಿದ್ರಲ್ಲ, ಅಲ್ಲಿ ಬೆಂಗಳೂರು ಉಸ್ತುವಾರಿನ ನಾನೇನು ಉಪಮುಖ್ಯಮಂತ್ರಿ ಅಂತ ಹೇಳಲ್ಲ. ಯಾಕೆಂದರೆ ಅದು ಅವ್ರನ್ನ ಕಣ್ಣೊರ್ಸೋಕ್ಕೆ ಸಮಾಧಾನ ಮಾಡ್ತಾರೆ. ಈ ಮಕ್ಳು ಅಳುವಾಗ ಒಂದು ಚಾಕ್ಲೇಟ್ ಕೊಡ್ತಾರೆ, ಗೊತ್ತಾ ನಿಮಗೆ? ಮಕ್ಳು ಅಳುವಾಗ ಚಂದಮಾಮನ್ ತೋರಿಸ್ತೀವಿ, ಆ ಥರ. ಉಪಮುಖ್ಯಮಂತ್ರಿ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ, ಅವರು ಒಬ್ಬ ಪ್ರಭಾವಿ ಸಚಿವರು. ಆಯಿತಾ? ಅವರ ಹತ್ರ, ನಮ್ಮ ನಾಯಕರುಗಳ ಹತ್ರ ಅದು ನಾಟಕ, ಅವರು ಹತ್ರ ಹೃದಯಂತರಾಳದಿಂದ ಬರುತ್ತೆ. ಅದರಿಂದ ಇದನ್ನು ರಾಜಕೀಯಕ್ಕೆ ಸೇಟ ಬೇಡ. ಬೆಳಗ್ಗೆ ರಾತ್ರಿ ನಾನು ಹಂಗಂತ ಯಾವುದೇ ಇಲಾಖೆನ, ನಾನು ಮೊನ್ನೆ ಹೇಳಿದೆ, ಪೊಲೀಸಲ್ಲೂ ಕೆಲವು ವೈಫಲ್ಯ ಇರ್ತಕ್ಕಂಥವು ಇದಾವಿಲ್ಲ ಅಂತ ಹೇಳಲ್ಲ. ಆದರೆ ಈ ಘಟನೆ ಅವರು ಮಾತ್ರ ಕಾರಣರಲ್ಲ, ಅವರಿಗಿಂತ ಮುಖ್ಯವಾದವರು ಭಾಳಷ್ಟು ಇದ್ದಾರೆ. ಹೌದಲ್ವಾ? ಹೌದು ತಾನೆ? RCBನ ಕರ್ನಾಟಕದ ಗೆಲುವು ಅಂತ ಮಾಡಕ್ಕೆ ಹೋಗಲಿಲ್ಲ. ಅದು ಮಾಡಿದ್ದಿದ್ರೆ ಒಂದು ವಾರ ಟೈಮ್ ತಗೊಂಡು ಅವ್ರ ಜೊತೆ ಕೂರಿಸಿ, ಆ ಮುಖ್ಯಸ್ಥರ ಜೊತೆ ಕೂರಿಸಿ, ಪ್ಲೇಯರ್ಸ್ ಕೂರಿಸಿ, ಅಧಿಕಾರಿಗಳು ಕೂರಿಸಿ, ಉನ್ನತ ಮಟ್ಟದ ಸಭೆ ಆಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಕೂತು ಚರ್ಚೆ ಮಾಡಿ, ಇದು ಕರ್ನಾಟಕ ರಾಜ್ಯದ ಗೆಲುವು 18 ವರ್ಷಗಳ ನಂತರ. ಆದರೆ ಇವರೇನು ಮಾಡಿದ್ರು, ಇದು ಒಂದು ಪಕ್ಷದ, ಒಂದು ಸರ್ಕಾರದ ಗೆಲುವು ಅನ್ನುವಂಥ ಬಿಂಬಿಸಕ್ಕೆ ಹೋದರು. ಆದರೆ ಅಮಾಯಕ ಜೀವಗಳು ಹೇಳ್ಬೋದಿತ್ತು ಚೀಫ್ ಸೆಕ್ರೆಟರಿಯವರು, ಬೇಡ ಸರ್, ಈ ಥರ ಘಟನೆಗಳಾಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ವಿಧಾನಸೌಧದ ಮುಂದೆ ಈ ಥರ ಕಾರ್ಯಕ್ರಮ ಮಾಡಿದ್ರೆ ನಾಳೆ ಅಹಿತಕರ ಘಟನೆ ಆದರೆ ನನ್ನ ಪ್ರಶ್ನೆ ಮಾಡ್ತಾರೆ, ಹೇಳಬೇಕಿತ್ತು. ಪಾಪ ಕೆಲವು ಭ್ರಷ್ಟ ನೌಕರನ್ನ ರಕ್ಷಣೆ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಥ್ಯಾಂಕ್ ಯು.